ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂತಹದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಗಮನಿಸೋಣ. ಈಗ ನೋಡಿ, ಸೆಪ್ಟೆಂಬರ್ನ ತಿಂಗಳಲ್ಲಿ ಈ ರಾಶಿ ಚಕ್ರಕ್ಕೆ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಕೂಲಗಳಿದೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೋಡಿ, ಕುಟುಂಬ ಸ್ಥಾನಕ್ಕೆ ಬಹಳ ಕೊರತೆಗಳು, ಸಾಂಸಾರಿಕ ಜೀವನದಲ್ಲಿ ಏರಿಳಿತಗಳು, ಹಣಕಾಸಿಗೆ ತೊಂದರೆ ತಾಪತ್ರಯಗಳು, ಇನ್ನು ಕೆಲಸ ಕಾರ್ಯಗಳಲ್ಲಿ ವಿಳಂಬತೆಗಳು, ಒಂದಲ್ಲ ಎರಡಲ್ಲ ಹಲವು ವಿಧದ ಸಮಸ್ಯೆಗಳನ್ನ ಕುಂಭರಾಶಿಯವರಿಗೆ ಒಂದು ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ. ವಿವರಿಸಣೆ ಮಾಡ್ತಾ ಹೋಗ್ತೀವಿ, ನೋಡೋಣ. ಮೊದಲನೇದಾಗಿ 7.5 ನಡೀತಾ ಇದೆ. ಅದನ್ನ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. 7.5 ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ, ಕೇವಲ ಒಂದು ಗ್ರಹದಿಂದ ನಿಮ್ ಇಡೀ ಜೀವನ ಬದಲಾಗಲ್ಲ. ಇಲ್ಲಿ ನಿಮಗೆ ಗೋಚಾರದಲ್ಲೇ ರಾಹು, ಕೇತು, ಶುಕ್ರ ಮತ್ತು ರವಿ, ಬುಧ ಇಷ್ಟು ಗ್ರಹಗಳ ಪ್ರಾಬ್ಲಮ್ಗಳಿದ್ದಾವೆ. ಶನಿ ಪಾಪ ಏನ್ ಮಾಡ್ತಾನೆ, ನಿಮ್ಮ ಕರ್ಮದಕ್ಕೆ ಅವನ ಫಲಗಳನ್ನ ಕೊಡ್ತಾ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಕೇವಲ ಇವನು ಶನಿನೇ ನಮಗೆಲ್ಲ ತೊಂದರೆ ಮಾಡ್ತಾ ಇದ್ದಾನೆ, ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅಂತ ಅಂದ್ಕೊಳಕ್ ಹೋಗೋದು ಬೇಡ. ನಿಮ್ಮ ಬದುಕಿನಲ್ಲಿ ಆಗ್ತಾ ಇರುವಂತಹ ಅನಿಷ್ಟಗಳಿಗೆ ಶನಿನೇ ಮೂಲಭೂತ ಕಾರಣ ಅನ್ನೋದನ್ನು ಮೊದಲು ಮರೆತು ಬಿಡಿ. ಶನಿ ಕಾರಣ ಅನ್ನೋದಕ್ಕಿಂತ ನಿಮ್ಮ ಕರ್ಮ ಶನಿ ಮೂಲಕ ಕಾರಣವಾಗ್ತಾ ಇದೆ. ನಿಮ್ಮದು ಒಳ್ಳೆ ಕರ್ಮಗಳಿದ್ರೆ ಅವನೇನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಈಗ ಅನ್ಸತ್ತೆ ಎಷ್ಟೋ ಜನಕ್ಕೆ ಏನಾಗತ್ತೆ ಅಂತ ಹೇಳಿದ್ರೆ, ಅಯ್ಯೋ ಏನಪ್ಪಾ ಇದು ಆಗೋಗುತ್ತಾ ಇದು ಅಂತ ಅನ್ಸುತ್ತೆ. ಆದ್ರೆ ಹಾಗೆ ಆಗತ್ತೆ. ಏನೇ ಎಷ್ಟು ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಲಿ ಅಥವಾ ಎಂಥದ್ದೇ ಕೆಳಮಟ್ಟದಲ್ಲಿರುವಂತಹ ವ್ಯಕ್ತಿಯನ್ನ ಉನ್ನತ ಸ್ಥಾನ ಕರ್ಕೊಂಡು ಹೋಗೋದು ಅವರವ್ರ ಕರ್ಮಗಳೇ ಹೊರತು ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿ 7.5 ನಡೀತಿದೆ, ಹೌದು ನಡೀತಾ ಇದೆ. ಆದ್ರೆ 1ನೇ ಬಾರಿ ನಡೀತಿದ್ಯಾ, 2ನೇ ಬಾರಿ ನಡೀತಿದ್ಯಾ, 3ನೇ ಬಾರಿ ನಡೀತಿದ್ಯಾ ತಿಳ್ಕೊಳ್ಳಿ. 1 ಮತ್ತು 3ನೇ ಬಾರಿ ನಡಿಬೇಕಾದಾಗ ಮಾತ್ರ ತೊಂದರೆಯಾಗುತ್ತೆ ಹೊರತು ಬೇರೆ 2ನೇ ಬಾರಿ ನಡೀತಾ ಇತ್ತು ಅಂದ್ರೆ ತೊಂದರೆ ಆಗೋದಿಲ್ಲ. ಬಹಳ ಅನುಕೂಲಗಳನ್ನೇ ನೀವು ನೋಡ್ಬೇಕಾಗತ್ತೆ. ಅದನ್ನು ಹೊಂಬು ಶನಿ ಅಂತ ಕರೀತಾರೆ. ಅದು ನಿಮ್ಗೆ ಎಲ್ಲ ಅನುಕೂಲಗಳನ್ನ ಉಂಟು ಮಾಡಿಕೊಡುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದ್ಸಲ ನಿಮ್ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ. ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಬುಕ್ ಮಾಡ್ಕೊಂಡು ನೀವು ನೇರವಾಗಿ ಬಂದು ಭೇಟಿ ಮಾಡಬಹುದು, ಅಥವಾ ಫೋನಲ್ಲಾದ್ರೂ ನೀವು ಫೋನ್ ಅಪಾಯಿಂಟ್ಮೆಂಟ್ ತಗೊಂಡು ಫೋನಲ್ಲಾದ್ರೂ ಕೇಳ್ಕೋಬಹುದು. ಕೇವಲ ಶನಿನೇ ಕಾರಣ ಅಲ್ಲ, ನಿಮಗೆ ಬೇರೆ ಬೇರೆ ರೀತಿಯಾದ ಗ್ರಹದ ದಶಾಭುಕ್ತಗಳು ನಡೀತಾ ಇರುತ್ತವೆ. ಕೆಟ್ಟದ್ದು ಒಳ್ಳೆಯದು ಎಲ್ಲದರ ತುಲನೆಯನ್ನ ಮಾಡಬೇಕಾಗತ್ತೆ. ಕೇವಲ ಇಟ್ಕೊಂಡು ಮಾಡೋಕೆ ಅಸಾಧ್ಯ ಮತ್ತು ಮಾಡಲೂಬಾರ್ದು. ಸೊ 7.5 ವಿಚಾರ ಇದು ಹೀಗಾಯ್ತು. ಇನ್ನು ರಾಶಿನಲ್ಲೇ ನಿಮಗೆ ರಾಹು ಇರೋದ್ರಿಂದ ವಿಪರೀತವಾದಂತಹ ದೃಷ್ಟಿದೋಷಗಳು, ಮಾಟಮಂತ್ರ ದೋಷಗಳು, ಯಾವತ್ತೋ ಯಾರಿಗೋ ಏನೋ ಮತ್ತೆ ಮಾಡಿದ ಸಮಸ್ಯೆಗಳು ಇವತ್ತು ನಿಮಗದು ತೊಂದರೆಯನ್ನು ಕೊಡ್ತಕ್ಕಂತಹದ್ದು, ಕುಟುಂಬದಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂತಹದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡಷ್ಟು ಹಣಕಾಸುಗಳನ್ನ ಒಳಹರಿವು ಬರದೇ ಇರತಕ್ಕಂತಹದ್ದು,
ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ತಾಪತ್ರೆಗಳು ಉಂಟಾಗ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಜೊತೆಗೆ ಸಪ್ತಮಾಧಿಪತಿಯು ಅಷ್ಟಮದಲ್ಲಿ ಇರೋದ್ರಿಂದ, ಅಷ್ಟಮದಲ್ಲೇ ಇರೋದ್ರಿಂದ ನಿಮಗೆ ರೋಗಗಳು ಒಂದಷ್ಟು ಬಂದು ಸೇರ್ಕೊಳ್ಳುತ್ತವೆ. ಈ ನರವ್ಯೂಹದ ಪ್ರಾಬ್ಲಮ್ಗಳಿರುವಂಥದ್ದು, ಮೆದುಳಿಗೆ ಸಂಬಂಧಪಟ್ಟಂತಹದ್ದು, ಟ್ಯೂಮರ್ಗಳೇನಾದರೂ ಇತ್ತು ಅಂದ್ರೆ ಜಾಸ್ತಿ ಆಗ್ತಕ್ಕಂಥದ್ದು, ಯೂರಿನಲ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುವಂತಹದ್ದು, ಮತ್ತು ವೆರಿಕೋಸ್ ವೆನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ವಿಪರೀತವಾದ ನೋವು ಬಾವನ್ನ ತಂದು ಕೊಡ್ತಕ್ಕಂತಹದ್ದು. ಒಟ್ಟಾರೆ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ನೀವು ಬಳಲಬೇಕಾಗ್ತದೆ. ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನವನ್ನ ನಡೆಸಿ ವೈದ್ಯೋಪಚಾರಗಳನ್ನ ಮಾಡಿಕೊಂಡು ಮುಂದುವರಿತಾ ಹೋಗಿ ಎಲ್ಲವೂ ಸಹ ಅನುಕೂಲವಾಗಲಿ ಅಂತ ಹೇಳ್ತಾ, ಇನ್ನು ಕೌಟುಂಬಿಕ ವಾತಾವರಣ ಬಹಳ ಅಸಮಾಧಾನವಾಗಿರುತ್ತೆ. ಕಲಹಗಳು ಜಾಸ್ತಿ, ವಿರಸಗಳು ಜಾಸ್ತಿ, ಮನೆಯಲ್ಲಿ ಅಶಾಂತಿಗಳು ಜಾಸ್ತಿ, ಬಂಧು ಮಿತ್ರರು ಇನ್ನೊಂದಷ್ಟು ಕಾಟವನ್ನ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಕುಂಭರಾಶಿಯವರಿಗೆ ಏನೇ ಕೆಲಸ ಕೈ ಹಾಕಿದ್ರು ಸಹ ನಿಮಗೆ ಯಶಸ್ಸನ್ನೋದು ಸಿಕ್ಕೋದೇ ಇಲ್ಲ. ಅಪರೂಪವಾಗಿರ್ತಕ್ಕಂತಹ ವಸ್ತುಗಳನ್ನ ಕಳೆದುಕೊಳ್ತೀರಾ. ಮಾತುಕತೆಗಳಲ್ಲಿ ಸ್ವಲ್ಪಷ್ಟು ಭಿನ್ನಾಭಿಪ್ರಾಯಗಳು ಬಂದು ವೈಷಮ್ಯಗಳು ಜಾಸ್ತಿ ಆಗುವಂಥದ್ದು, ತುಂಬಾ ಅತ್ಯಂತ ಆತ್ಮೀಯರೊಟ್ಟಿಗೆ ವೈಮನಸ್ಸುಗಳು ಜಾಸ್ತಿ ಆಗತಕ್ಕಂತಹದ್ದು, ಈ ರೀತಿಯಾಗಿ ನಡೆಯುತ್ತೆ. ಸಾಲದ ಸಮಸ್ಯೆ ಜಾಸ್ತಿ ಆಗುವಂಥದ್ದು, ಆರ್ಥಿಕ ತೊಂದರೆ, ಮನಸ್ಸಿಗೆ ವಿಪರೀತವಾಗಿರತಕ್ಕಂತಹ ಕಳವಳಗಳು, ಒಂದಲ್ಲ ಎರಡಲ್ಲ ಅಡ್ಡಿ ಆತಂಕಗಳು ಬಹಳ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕುಂಭರಾಶಿಯವರಿಗೆ. ಆದ್ರೂ ಸಹ ಧೈರ್ಯವಾಗಿರಿ. ಪ್ರತಿಯೊಂದನ್ನು ಎದುರಿಸಿಕೊಂಡು ಹೋಗುವಂತಹ ಶಕ್ತಿಯನ್ನ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ರಾಶಿ ಮೇಲೆ ಇರ್ತಕ್ಕಂತಹ ಗುರುದೃಷ್ಟಿ ಮತ್ತು ಗುರುಬಲ ಎಲ್ಲಾ ಒಂದಿದ್ರು ದೈವರಕ್ಷೆ ಅನ್ನುವಂಥದ್ದು ಇರೋದ್ರಿಂದ ಸ್ವಲ್ಪ ಮಟ್ಟ ಕುಂಟಾ ತೊಂದರೆ ಬರ್ದೇ ಅಂತೂ ಹೋಗಲ್ಲ. ತೊಂದರೆ ಖಂಡಿತ ಬರುತ್ತೆ. ಆದ್ರೆ ಆ ಬಂದ ತೊಂದರೆಯನ್ನ ನಿವಾರಣೆ ಮಾಡ್ಕೊಂಡು ಹೋಗೋದಕ್ಕೆ ಈ ಒಂದು ದೈವರಕ್ಷೆ ಮತ್ತು ಗುರುವಿನ ಬಲ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಬಹಳ ನಕಾರಾತ್ಮಕ ವಿಚಾರಗಳನ್ನ ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರು ನೋಡ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಮಾನಸಿಕವಾದಂತಹ ಅಶಾಂತಿ, ಜೊತೆಗೆ ಈ ಗಂಡ ಹೆಂಡತಿ ಇದು ಬಹಳ ತಾಪತ್ರೆಯ, ಕೋರ್ಟು ಕಚೇರಿ ಮೆಟ್ಲು ಸಹ ಹತ್ತಬಹುದು. ವೃತ್ತಿಪರ ಕೆಲಸಗಳಲ್ಲಿ ಸಹೋದ್ಯೋಗಿಗಳೊಟ್ಟಿಗೆ ಬಹಳ ಕಿತ್ತಾಟಗಳು ಜಾಸ್ತಿ ಆಗುವಂಥದ್ದು, ಮೇಲಧಿಕಾರಿಗಳ ಕಿರುಕುಳಗಳು ಹೆಚ್ಚಿಗೆ ಆಗಿ ಹೋಗುತ್ತವೆ. ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಆಗುವಂತಹದ್ದು ಕುಂಭರಾಶಿಯವರಿಗೆ. ವಿದ್ಯಾರ್ಥಿಗಳಿಗಂತೂ ಬಹಳ ಅಂದ್ರೆ ಬಹಳನೇ ಕಷ್ಟ, ತುಂಬಾ ಕಷ್ಟವನ್ನ ಪಡಬೇಕಾಗತ್ತೆ ವಿದ್ಯಾಭ್ಯಾಸದಲ್ಲಿ. ಸ್ವಲ್ಪ ಜಾಗೃತೆಯಾಗಿದ್ದು ಜೀವನ ಮಾಡಬೇಕು. ಜಾಸ್ತಿ ಓದಿ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ ವಿದ್ಯಾರ್ಥಿಗಳಿಗೆ. ಏನೇ ಓದಿರಿ, ಇಲ್ಲ ನಾನು ಇನ್ನಷ್ಟು ಓದಬೇಕು, ಇನ್ನಷ್ಟು ಮನನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಓದಿ. ಮತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಅನಾರೋಗ್ಯಗಳು ಈ ಒಂದು ತಿಂಗಳಲ್ಲಿ ಇರುವಂಥದ್ದು. ಹುಷಾರು, ಜಾಗೃತೆಯಾಗಿರಿ. ಏನೇ ಆಗಲಿ ಭಗವಂತನ ದಯೆ ಇರಲಿ ಅಂತ ಹೇಳಿ ನಾಮಸ್ಮರಣೆಗಳನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದೇ ತಿಂಗಳ ಒಂದು ಅಮಾವಾಸ್ಯ ದಿವಸ, ಭಾದ್ರಪದ ಅಮಾವಾಸ್ಯ ದಿವಸ ಮಾಡ್ತಾ ಇರತಕ್ಕಂತಹ ಸರ್ವ ಕಾರ್ಯ ಸಿದ್ಧಿ ಮೂಲಿಕಾ ತಾಯ್ತವನ್ನ ತರಿಸ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಅದನ್ನ ಧರಿಸ್ಕೊಳ್ಳೋದ್ರಿಂದ, ಕತ್ನಲ್ಲಾಗ್ಲಿ, ತೋಳ್ನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮ್ಗಾಗುವಂತಹ ದೃಷ್ಟಿ ದೋಷಗಳು, ಮಾಟಮಂತ್ರ ದೋಷ, ಪ್ರತಿಭಾ ದೋಷಗಳಾಗ್ಲಿ, ಏನೇ ಕೆಲಸ ಕಾರ್ಯಗಳ ಕೈ ಹಾಕಿದ್ರು ನಮ್ಗೆ ಯಾಕೋ ಫಲ ಸಿಗ್ತಾ ಇಲ್ಲ, ನಮ್ಗೆ ಕಾರ್ಯಸಿದ್ಧಿ ಆಗಬೇಕು ಅನ್ನುವಂತಹ ಒಂದು ವಿಚಾರಗಳೇನಾದ್ರೂ ಇತ್ತು ಅಂದ್ರೂ ನೀವೇನ್ ಮಾಡಬಹುದು, ಈ ಒಂದು ಸರ್ವ ಕಾರ್ಯ ಸಿದ್ಧಿ ಮೂಲಿಕ ರಜತ ತಾಯ್ತವನ್ನ ಬುಕ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಅನುಸಾರ ಪೂಜೆಯನ್ನು ಮಾಡಿ, ನಿಮ್ಮ ಸಮಸ್ಯೆ ಅನುಸಾರ ಪೂಜೆಯನ್ನು ಮಾಡಿ ನಿಮ್ಮ ಮನೆಗೆ ಇದನ್ನು ಕಳುಹಿಸಿಕೊಡಲಾಗುತ್ತೆ. ಈ ಒಂದು ತಾಯ್ತವನ್ನು ಬುಕ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಇನ್ನು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ಪರಿಹಾರವನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ.
ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೃಸಿಂಹಾಷ್ಟಕಂ ಸ್ತೋತ್ರವನ್ನ ಪ್ರತಿನಿತ್ಯ ಸಂಜೆ 6ರಿಂದ 6:30 ಟೈಮ್ನಲ್ಲಿ ಹೇಳ್ತಾ ಬನ್ನಿ. ಆ ನರಸಿಂಹದೇವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಗೆ ಏನೇ ತೊಂದರೆ ತಾಪತ್ರೆಗಳು ಭಾವಗಳು ಬಂದ್ರೂ ದೇವರು ನಿವಾರಣೆ ಮಾಡುತ್ತೆ ನರಸಿಂಹದೇವರು ಅಂತ ಹೇಳ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.